ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ವಿರಾಟ್ ಕೊಹ್ಲಿ ಅವರು ಪಾಡ್ಕಾಸ್ಟಲ್ಲಿ ಏನೇನು ಹೇಳಿದ್ದಾರೆ, ಒಂಥರ ನಜ್ಜಿ ಹಂಗೆ ಗೂಸ್ ಬಂಪ್ಸ್ ಬರ್ತಾಯಿತ್ತು ಗುರು. ವಿರಾಟ್ ಕೊಹ್ಲಿ ಅವರ ಪಾಡ್ಕಾಸ್ಟ್ನ ನೋಡ್ತಾ ಇತ್ತು ಅಂದರೆ 15 ನಿಮಿಷದ ಪಾಡ್ಕಾಸ್ಟ್ನ ಯಾರು ನೋಡಿಲ್ಲ ಹೋಗ್ಬಿಟ್ಟು RCB ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಲಿ ವಿಸಿಟ್ ಆಗಿಬಿಟ್ಟು ನೋಡ್ಕೊಂಬನ್ನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ಪಾಡ್ಕಾಸ್ಟು. ಸಿಕ್ಕಾಪಟ್ಟೆ ಜನ ನೋಡಿದ್ದಾರೆ ಆಲ್ರೆಡಿ. ಸೊ ಏನೇನು ಡಿಸ್ಕಸ್ ಆಯಿತು ನಾನು ಸ್ವಲ್ಪ ಲೈಟಾಗಿ ನಾನು ಹೇಳಿದ್ದೆ. ಟೆಸ್ಟ್ ಕ್ರಿಕೆಟ್ ಬಗ್ಗೆ, ಆ ಗೋಲ್ಡನ್ ಎರಾ ಬಗ್ಗೆ ಏನೇನು ಮಾತಾಡಿದ್ರು, ಜೊತೆಗೆ ಒಬ್ಬ ಪ್ಲೇಯರ್ ಆದವನು ಹೆಂಗಿರಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು ಅಂತಂದರೆ, ಜಾಸ್ತಿ ವರ್ಷ ಸರ್ವೈವ್ ಆಗಬೇಕು ಅಂದರೆ ಭೂಮಿನ ಎಕ್ಸಾಂಪಲ್ ತೊಗೊಂಡು ಮಾತಾಡಿದರು. ಸೊ ಆ ವಿಚಾರನ ಹೊರತುಪಡಿಸಿ ನೋಡ್ತು ಅಂದರೆ ಏನೆಲ್ಲ ಡಿಸ್ಕಸ್ ಆಗಿದೆ ಒಂದು ಪಾಡ್ಕಾಸ್ಟಲ್ಲಿ ಅಂತ ಅಂದಾಗ, ಫಸ್ಟು ಲೈಫ್ ಹೆಂಗಿದೆ ಅಂತ ಕೇಳ್ತಾರೆ ಕ್ವಶನು ಮಯಂತಿ ಅವರು. ಸೊ ಅದಕ್ಕೆ ವಿರಾಟ್ ಕೊಹ್ಲಿ ಕೊಟ್ಟಿರುವಂಥ ಉತ್ತರ ಏನು ಅಂತಂದರೆ, ಲೈಫ್ ಇನ್ನು ಹೆಂಗಿರುತ್ತೆ, ಲೈಫು ದಿನ ಹೊಸ ಹುಡುಕಾಟದಲ್ಲೇ ಇರುತ್ತೆ, ಸೆಟಲ್ ಆಗೋದಿಲ್ಲ ಲೈಫ್ ಯಾವತ್ತೂ ಕೂಡ. ಇದು ಸೆಟಲ್ ಆಗಿದೆ ಲೈಫು ಅಂತಂದರೆ ಅದು ಲೈಫೇ ಅಲ್ಲ. ಏನಾದ್ರು ಒಂದು ಗೋಲು, ಈ ಮೈಲ್ಸ್ಟೋನು ಆ ಮೈಲ್ಸ್ಟೋನು, ಈ ಗೋಲು ಆ ಗೋಲು ಇಟ್ಕೊಂಡಿರ್ತೀವಿ. ಆ ಗೋಲ್ನ ಕಂಪ್ಲೀಟ್ ಮಾಡಿದ್ರು ಸಹ ನೆಕ್ಸ್ಟ್ ಏನು ನಮ್ಗೆ ಅನಿಸುತ್ತೆ, ನೆಕ್ಸ್ಟ್ ಏನು ಅಂತ ಅನ್ನಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಅದು ಲೈಫ್ ಅಲ್ಲ. ಈ ಮೈಲ್ಸ್ಟೋನ್ ಕಂಪ್ಲೀಟ್ ಮಾಡಿಬಿಡೇ, ಇಲ್ಲಾಗೋರು ಮುಗೀತು ಕತೆ, ಚಾಪ್ಟರ್ ಕೆಲ್ಕತ್ತ ನಾಟಕ ಬಂದು ಅನ್ನೋದು ಅಲ್ಲ. ಸೊ 2027 ವರ್ಲ್ಡ್ ಕಪ್ಪು ಸುಮಾರು ಜನಕ್ಕೆ, ಸಾಕಷ್ಟು ಜನಕ್ಕೆ ಆಸೆ ಇದೆ. ಫಾರ್ ಎಕ್ಸಾಂಪಲ್ IPL ಟ್ರೋಫಿನ ತಗೊಳ್ಳಿ, ಸಾಕಷ್ಟು ವರ್ಷ ನಾವು ಟ್ರೋಫಿನ ಗೆದ್ದಿರಲಿಲ್ಲ ಅಲ್ಲಿ. ಸೊ ಈ ಟ್ರೋಫಿನ ಗೆದ್ವಿ ನಾವು, ಲಾಸ್ಟ್ ಸೀಸನ್ ಗೆದ್ವಿ ಅನ್ನೋದು ಓಕೆ, ಗೆದ್ದಿದ್ದೀವಿ. ಬಟ್ ಈ ಸೀಸನ್ ಬಂದ್ಬಿಟ್ಟು ನಾವು ಗೆದ್ವಿ ಅಂದರೆ ಆಗೋದಿಲ್ಲ. ಅದು ಮುಂದೆ ಮೂವ್ ಆನ್ ಆಗಬೇಕು, ಲೈಫಲ್ಲಿ ಹುಡುಕ್ತಾ ಇರಬೇಕು, ಹೊಸದು ಹುಡುಕ್ತಾ ಇರಬೇಕು. ಆ್ಯಂಡ್ ಅನುಭವ ಸಿಕ್ಕಾಪಟ್ಟೆ ಕಲಿಸುತ್ತೆ ಲೈಫಲ್ಲಿ. ಲೈಫ್ ಈಸ್ ಆಲ್ ಅಬೌಟ್ ದಿನ ಕಲಿಯೋದು, ದಿನ ಹೊಸ್ದಾಗಿ ಕಲಿತಾ ಇರ್ತೀವಿ. ಆ್ಯಂಡ್ ಸೆಟ್ ಆಗಬಾರ್ದು ಲೈಫಲ್ಲಿ, ಹೋಗ್ತಾ ಇರ್ಬೇಕು, ಮುಂದೆ ಸಾಕ್ತಾನೆ ಇರಬೇಕು. ಆ್ಯಂಡ್ ಸಾಗುತ್ತೆ ಲೈಫು, ಪಾಠನ ಕಲಿಸುತ್ತೆ ಲೈಫ್ ಅಂತ ಹೇಳಿದ್ದಾರೆ. ಅಚೀವ್ಮೆಂಟ್ಸು, ಆ ಒಂದು ಸ್ಟ್ಯಾಟ್ಸು, ಅದು ಇದು, ನಂಬರ್ ಗೇಮ್ಸ್, ಅದು ಇದು ಇದ್ರ ಬಗ್ಗೆ ಮಾತಾಡಿದರೆ ಅಟ್ ಸಮ್ ಪಾಯಿಂಟ್ ಅವ್ರಿಗೆ ಅನ್ಸದಂತೆ, ಇಲ್ಲ ನಂಬರ್ಸ್ ಇರಬೇಕು, ಅದು ಇದು ಅಂತೆಲ್ಲ ಅನ್ಸದಂತೆ, ಇಲ್ಲ ನಮ್ಗೆ ಇಷ್ಟಿರಬೇಕು ಅಷ್ಟಿರಬೇಕು ಸ್ಕೋರ್ ಅಂತ ಅಟ್ ಸಮ್ ಪಾಯಿಂಟ್ ಅನ್ಸದಂತೆ. ಬಟ್ ಇವಾಗ ಹೋಗ್ತಾ ಹೆಂಗಾಗಿದೆ ಅಂತಂದರೆ, ನೋಡಿ ಲಾಸ್ಟ್ ಮ್ಯಾಚ್ ಅವ್ರು ಸೆಂಚುರಿ ಹೊಡೆದ್ರು ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ. ಹೋಗ್ತಾ ಹೆಂಗಾಗ್ತಾ ಇದೆ ಅಂತಂದರೆ ಅವ್ರು ಹೇಳಿರೋದು, ಅದು ಗೇಮಲ್ಲಿ ನಮಗೆ ಇನ್ ಕೇಸ್ ನಮ್ಮ ಮೈಲ್ಸ್ಟೋನು ಅದು ಯೂಸ್ ಆಗಿಲ್ಲ ಅಂತಂದರೆ ಅದು ವ್ಯಾಲಿಡ್ ಇರೋದಿಲ್ಲ. ಇನ್ ಕೇಸ್ ನಾನು ಸೆಂಚುರಿ ಹೊಡೆದ್ರು ಕೂಡ ಅದು ಗೇಮಲ್ಲಿ ಯೂಸ್ ಆಗಿಲ್ಲ ಅಂತಂದರೆ, ಸೋತ್ವಿ ನಾವು ಮ್ಯಾಚ್ನ ಅಂತಂದರೆ ಅದು ಒಂಥರ ಸೆನ್ಸ್ ಮಾಡೋದಿಲ್ಲ. ಸೊ ನನಗೆ ಅನಿಸ್ತಿರೋದು ಪರ್ಸನಲಿ ಹೋಗ್ತಾ ಈ ಥರ ಫೀಲ್ ಆಗ್ತದೆ ನನಗೆ. ಹೌದು, ಪರ್ಸನಲ್ ಮೈಲ್ಸ್ಟೋನ್ಗಳು ಅದು ಇದು ಎಲ್ಲ ಇದ್ದೇ ಇರುತ್ತೆ. ಬಟ್ ಪರ್ಸನಲಿ ನೋಡ್ತು ಅಂದರೆ ಇವಾಗ ನನಗೆ ಹೆಂಗೆ ಫೀಲ್ ಆಗ್ತಾ ಇದೆ ಅಂತಂದರೆ, ಟೀಮಿಗೆ ಮಾಡಬೇಕು, ದಿನ ಕಲಿತಾ ಇರಬೇಕು, ಟೀಮಿಗೆ ಮಾಡಬೇಕು. ಸೊ ಟೀಮ್ನ ಗೆಲುವಲ್ಲಿ ಇರಬೇಕು ನಾನು ಅನ್ನೋದು ಮೈನು ಅಂತ. ನಾನೆಷ್ಟೇ ಅಚೀವ್ ಮಾಡಿದ್ರು ಕೂಡ ಇವಾಗಲೂ ಕೂಡ ಗ್ರೌಂಡ್ಗೆ ಹೋದೆ ಅಂತಂದರೆ, ಫೀಲ್ಡಲ್ಲಿ ನಿಂತ್ಕೊಂಡೆ ಅಂತಂದರೆ, 2 ಡಕ್ಕಾದ್ಮೇಲೆ ಅಥವಾ 1 ಡಕ್ಕಾದ್ಮೇಲೆ ನಿಂತ್ಕೊಂಡೆ ಅಂತಂದರೆ ಇವಾಗಲೂ ಕೂಡ ನನಗೆ ಬಟರ್ಫ್ಲೈಸ್ ಅನ್ನೋದು ಬರುತ್ತೆ ಹೊಟ್ಟೆಯಲ್ಲಿ. ಸೊ ಅದು ವಿರಾಟ್ ಕೊಹ್ಲಿ. ಅಂದರೆ ಏನೋ ಒಂದು ಗೋಟ್ ಆಗಿಬಿಟ್ಟೆ ಅನ್ನೋ ಮಾತ್ರಕ್ಕೆ, ನನಗೆ ಗೊತ್ತಿದೆ ಅನ್ನೋ ಮಾತ್ರಕ್ಕೆ, ಆಟ ಅವ್ರು ಹೇಳೇ ಇಲ್ಲ ಅಲ್ಲಿ, ಆಟ ನನಗೆ ಗೊತ್ತಿದೆ, ಕಂಪ್ಲೀಟಾಗಿ ಗೊತ್ತಿದೆ, ನನಗೆಲ್ಲ ಗೊತ್ತು ಅನ್ನೋದೇನಿಲ್ಲ. ನಾನು ಇವಾಗಲೂ ಸಾಕು ಕಲಿತಾ ಇದ್ದೀನಿ. ಇವಾಗಲೂ ಕೂಡ ಒಂದೊಂದು ಟೈಮ್ ನಂಗೆ ಅನಿಸುತ್ತೆ, ಇದೇಂಗೆ ಮಾಡೋದು ಇದೇಂಗೆ ಮಾಡೋದು ಅಂತ. ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನನಗೆ ಕ್ರಿಕೆಟಲ್ಲೇ ಅನಿಸುತ್ತೆ ಬಟರ್ಫ್ಲೈಸ್ ಕ್ರಿಯೇಟ್ ಆಗುತ್ತೆ ಹೊಟ್ಟೆಯಲ್ಲಿ. ಸೊ ಇವಾಗಲೂ ಕೂಡ ಒಂದು ವೈಬ್ರೇಷನ್ ಅನ್ನೋದು ಬರುತ್ತೆ ಅಂತ ವಿರಾಟ್ ಕೊಹ್ಲಿ ಓಪನ್ ಆಗಿ ಹೇಳಿದ್ದಾರೆ. ಆ್ಯಂಡ್ ಲೈಫ್ ಲೆಸನ್ಸ್ನ ಸಿಕ್ಕಾಪಟ್ಟೆ ಕಲಿದಿದೆ ಕ್ರಿಕೆಟಿಂದ. ಆ್ಯಂಡ್ ನಾನು ಕಲ್ತಿದ್ದೀನಿ. ಹೌದು, ಕಲಿದಂಗೆ ಇರ್ತಾರೆ ಆಗೋರು. ಒಂದು ಪೀರಿಯಡ್ ಹೆಂಗಿತ್ತು ಅಂದರೆ ವಿರಾಟ್ ಕೊಹ್ಲಿಗೆ ಬ್ಯಾಟಲ್ ರನ್ಸೇ ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ಒಂದು ಪೀರಿಯಡ್ ಅಲ್ಲ, ಮಧ್ಯದಲ್ಲಿ ಆ ಒಂದು ಪ್ಯಾಚ್ಗಳಂತೂ ಇದ್ದಾವೆ ವಿರಾಟ್ ಕೊಹ್ಲಿ ಅವರ ಕಿರಿಯರಲ್ಲಿ. ಬಟ್ ಆ ಕೊರೋನಾ ಟೈಮಲ್ಲಿ ಆದಂಥ ಪ್ಯಾಚ್ ಏನಿದೆ, ರನ್ನೇ ಬರ್ತಿಲ್ಲ. ಈ ಕಡೆ IPL ಬರ್ತಿಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಬರ್ತಿಲ್ಲ, ಎಲ್ಲೂ ಬರ್ದಂಗೆ ಆಗೋಗ್ಬಿಟ್ಟಿತ್ತು. ಸೊ ಆ ಟೈಮೆಲ್ಲ ಸಿಕ್ಕಾಪಟ್ಟೆ ಲೈಫ್ ಲೆಸನ್ಸ್ನ ಕಲಿದೆ. ಅಂದರೆ ಪ್ರತಿಯೊಂದಲ್ಲೂ ಕೂಡ ಕಲಿಯೋದಿದೆ ಕ್ರಿಕೆಟ್ ಅಂತ ಬಂದಾಗ. ಸೊ ಕ್ರಿಕೆಟು ಸಿಕ್ಕಾಪಟ್ಟೆ ಕಲಿಸುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಆಮೇಲೆ ಹೇಳಿದ್ದಾರೆ, ವಿ ಕ್ಯಾನ್ ನೆವರ್ ಬಿ ಅ ಫಿನಿಶ್ಡ್ ಪ್ರಾಡಕ್ಟ್. ಅಂದರೆ ಫೈನಲ್ ಆಗಿ ನೀನು ಇದೇ ಗುರು, ನೀನು ಪಕ್ಕಾ ಎಲ್ಲ ಕಲ್ತ್ಬಿಟ್ಟಿದ್ಯಾ, ನೀನು ಶಾರ್ಟ್ ಆಗಿದೆಯಾ, ನೀನು 100% ಕಲ್ತ್ಬಿಟ್ಟಿದ್ಯಾ, ಕ್ರಿಕೆಟ್ನೇ ಆಗಿರಲಿ ಏನೇ ಆಗಿರಲಿ, ನೀನು 100% ಫಿನಿಶ್ ಪ್ರಾಡಕ್ಟ್ ಆಗೋಗ್ಬಿಟ್ಟಿದ್ಯಾ ಅನ್ನೋದು ಇಲ್ಲವೇ ಇಲ್ಲ. ಅವರು ಕಿಂಗೇ ಆಗಿರ್ಬೋದು, ಗೋಟೆ ಆಗಿರ್ಬೋದು, ಬಟ್ ಆದರೂ ಅವರೇ ಹೇಳ್ತಿದ್ದಾರೆ ಅವರು ಫಿನಿಶ್ ಪ್ರಾಡಕ್ಟ್ ಆಗಿಲ್ಲ ಅಂತ. ಯಾರು ಫಿನಿಶ್ ಪ್ರಾಡಕ್ಟ್ ಆಗೋದಿಲ್ಲ ಕ್ರಿಕೆಟಲ್ಲಿ ಅಥವಾ ಬೇರೆ ಯಾವುದೇ ಸ್ಪೋರ್ಟಲ್ಲಿ ಅಥವಾ ಯಾವುದರಲ್ಲೂ ಕೂಡ. ಕಲಿತಾನೆ ಇರಬೇಕು, ಏನಾದ್ರು ಒಂದು ಮಾಡ್ತಾನೆ ಇರಬೇಕು ಪ್ರತಿಯೊಂದು ದಿನವೂ. ಸೊ ಅದನ್ನು ಕೂಡ ಲಾಸ್ಟಿಗೆ ಅಟ್ ದ ಎಂಡ್ ಆಫ್ ದ ಡೇನೂ ಕೂಡ ಫಿನಿಶ್ ಪ್ರಾಡಕ್ಟ್ ಆಗೋದಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿದರೆ. ಆ್ಯಂಡ್ ಬೌಲಿಂಗ್ ಸಪೋರ್ಟ್ ವಿಚಾರದಲ್ಲಿ ಮಾತಾಡಿದರೆ, ಅವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿದ್ರೆ ಸಿಂಪಲ್ ಆಗಿ, ನಾನು ಯಾವ ಥರ ಅಂದರೆ ಬಾಲ್ನ ಎಸ್ಬಿಟ್ಟು ಬೌಲರ್ಗೆ ನಾನು ಹಿಂಗೆ ಹೇಳ್ತೀನಿ ಅಂದರೆ, ನೀನೇನು ಮಾಡಬೇಕು ಅಂದ್ಕೊಂಡಿದ್ಯಾ ಗುರು, ಅದನ್ನು ಮಾಡು, ನಿನ್ನ ತಲೆಯಲ್ಲಿದೆ, ಅದು ನನಗೆ ಹೇಳ್ಬಿಟ್ಟು ಅದನ್ನು ಮಾಡು, ಎಕ್ಸಿಕ್ಯೂಟ್ ಮಾಡು. ಯಾಕಂದರೆ ನನ್ನ ಕೈಯಿಂದ ಬರೋದಿಲ್ಲ ಬಾಲು, ನಿನ್ನ ಕೈಯಿಂದ ಬರುತ್ತೆ ಬಾಲು. ನಾನೇನೋ ಹೇಳೋದು, ನೀನೇನೋ ಮಾಡೋದು. ಫಸ್ಟು ನಿನ್ನ ಪ್ಲ್ಯಾನ್ ಏನು, ನಿನ್ನ ಫೀಲ್ಡ್ ಸೆಟ್ ಏನು, ಬ್ಯಾಟರ್ಗೆ ನೀನು ಯಾವ ಥರ ಕಾಟ ಕೊಡಬೇಕು ಅಂದ್ಕೊಂಡಿದ್ಯಾ ಅಂತ ನಾನು ಹೇಳ್ತಾ ಇದ್ದೆ. ನಿನಗೆ ಅದು ವರ್ಕ್ ಆಗ್ತಾ ಇಲ್ಲ ಅಂದರೆ ಅದು ನನ್ನ ಸೆಕೆಂಡ್ರಿ. ನನ್ನವರೆಗೂ ಬಂತು ಅಂದರೆ ನಾನು ಆಮೇಲೆ ಮ್ಯಾನೇಜ್ ಮಾಡ್ತೀನಿ. ನಿನಗೆ ವರ್ಕ್ ಆಗ್ತಾ ಇಲ್ಲ ಅಂದರೆ ಫಸ್ಟ್ ನಿನಗೆ ಏನು ವರ್ಕ್ ಮಾಡಬೇಕು ಅಂತ ಇದೆ ಅದನ್ನು ನೀನು ಮಾಡು ಅಂತ ಇವರು ಒಂಥರ ಲಿಬರ್ಟಿನ ಕೊಡೋರು. ನೀನೇ ಮಾಡೋಗಿರೋ, ನಿನಗೇನು ಬೇಕೋ ಅದನ್ನು ಮಾಡು, ನಾನು ಹೇಳೋದನ್ನ ಆಮೇಲೆ ಬೇಕಾದ್ರೆ ಕೇಳು ಅಂತ. ಸೊ
ಸೊ ಈ ಥರ ಲಿಬರ್ಟಿ ಎಷ್ಟೊಂದು ಜನ ಕೊಡೋದಿಲ್ಲ ಕ್ಯಾಪ್ಟನ್ಸಿಗಳು, ಬಟ್ ಇವರು ನಾನು ಈ ಥರ ಕೊಡ್ತಾ ಇದ್ದೆ ನಾನು. ಯಾಕಂದರೆ ಅವ್ರು ಮಾಡಬೇಕಾಗಿರೋದು ನಾನು ಅದೊಂದಂಗೆ ಇರುತ್ತೆ ಅಲ್ಲಿ. ಇನ್ ಕೇಸ್ ಏನೋ ನಾನೇ ಫೋರ್ಸ್ ಮಾಡಿ ಈ ಥರ ಬಾಲ್ ಹಾಕಬೇಕು ಅಂತಂದರೆ ಅವರ ಒಂದು ಟ್ಯಾಲೆಂಟು, ಅವರ ಒಂದು ಸ್ಕಿಲ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾನು ಫುಲ್ಫಿಲ್ಮೆಂಟ್ ಮಾಡಿದೆ, ಒಂಥರ ಅವರ ಒಳಗಡೆ ಇರೋಂಥದ್ದನ್ನ ಫುಲ್ಫಿಲ್ ಮಾಡೋದಕ್ಕೆ 100% ಬಿಡ್ತಾ ಇಲ್ಲ ಅಂದಂಗಾಯ್ತು. ಸೊ ನಾನು ಬಿಡ್ತಾ ಇದ್ದೆ, ನೀನೇನು ಮಾಡಬೇಕೋ ಮಾಡುಗುರು ಅಂತ ಹೇಳ್ತಾ ಇದ್ದೆ ಅಂತ ಹೇಳಿದ್ದಾರೆ. ಅವರ ಪರ್ಸನಲ್ ಪ್ರಿಪರೇಷನ್ 2027 ವರ್ಲ್ಡ್ ಕಪ್ ಬಗ್ಗೆ ಮಾತಾಡಿದರೆ, 2027 ವರ್ಲ್ಡ್ ಕಪ್ನ ಆಡ್ತೀರಾ ಅಂತ ಎಲ್ಲ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರಲ್ಲ, ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಅಫ್ಕೋರ್ಸ್ ಐ ಆಮ್. ನಾನು ಏನಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕ್ರಿಕೆಟ್ ಆಡ್ಕೊಂಡು ನಿಂತ್ಕೊಂಡಿರೋದು? ನಾನು ಏನಕ್ಕೆ? ನಾನು ಹೋಗ್ಬೋದಲ್ಲ ರಿಟೈರ್ಮೆಂಟ್ನ ಕೊಟ್ಬಿಟ್ಟು. ಅಫ್ಕೋರ್ಸ್ ಐ ಆಮ್ ದೇ. 2027 ವರ್ಲ್ಡ್ ಕಪ್ನ ಆಡ್ತೀನಿ ಗುರು. ನಾನು ಆಡಬೇಕು ಅನ್ನೋದೇ ಇದೆ ನನಗೆ. ಆ್ಯಂಡ್ ಪ್ರೂವ್ ಮಾಡಬೇಕು, ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಪ್ರೂವ್ ಮಾಡಬೇಕು ಅನ್ನೋವಂಥದ್ದು ಏನಾದ್ರು ಬಂತು ಅಂತ ಅಂದರೆ ಖಂಡಿತ ನಾನು ಆ ಜಾಗದಲ್ಲಿ ಇರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಹೌದು, ಇಷ್ಟೆಲ್ಲ ಸಾಕಷ್ಟು ಮಾಡಿದರೆ ಕ್ರಿಕೆಟ್ಗೆ, ಆ್ಯಂಡ್ ಅವ್ರ ಪ್ರಿಪೇರು ಕೂಡ ಅದೇ ಥರ ಆಗ್ತಾರಂತೆ. 2027 ವರ್ಲ್ಡ್ ಕಪ್ಪಿಗೆ ಇವ್ರ ಕೆಪಾಬಿಲಿಟಿ ಏನು ಅಂತಂದರೆ 50 ಓವರ್ ಫೀಲ್ಡಿಂಗ್ ಮಾಡಿ 50 ಓವರ್ ಬ್ಯಾಟಿಂಗ್ ಕೂಡ ನಾನು ಆಡ್ತೀನಿ, ಬೇಕಾದ್ರೆ 50 ಓವರ್ ರನ್ನಿಂಗು ಕೂಡ ಮಾಡ್ತೀನಿ ನಾನು. ಪ್ರತಿಯೊಂದು ರನ್ನು ಕೂಡ ಬರೀ ಸಿಂಗಲ್ಸಲ್ಲೇ ತೊಗೊಬಿಡ್ತೀನಿ ಬೇಕಾದರೆ. ಸೊ ಅಷ್ಟು ಕೆಪಾಬಿಲಿಟಿ ಇದೆ ನನಗೆ, ಆ್ಯಂಡ್ ಆ ಥರ ಪ್ರಿಪೇರ್ ಆಗ್ತೀನಿ. ಸೊ ಈ ಥರ ಮಾಡೋನು ಕೂಡ ನಾನಲ್ಲಿ ಮತ್ತೆ ಹೋಗ್ಬಿಟ್ಟು ಪ್ರೂವ್ ಮಾಡಬೇಕು ಅನ್ನೋ ಥರ ಏನಾದ್ರು ಬಂತು ಅಂದರೆ, ಏನಾದ್ರು ಕ್ವಶನ್ ಬಂತು ಅಂದರೆ, ಇಲ್ಲ ಗುರು ನೀನು ಚೆನ್ನಾಗೇನೋ ಆಡ್ತೀಯಾ, ಬಟ್ ನೀನು ಪ್ರೂವ್ ಮಾಡಬೇಕು, ಇದನ್ನು ಪ್ರೂವ್ ಮಾಡಬೇಕು, ಅದನ್ನು ಪ್ರೂವ್ ಮಾಡಬೇಕು ಅನ್ನೋ ಥರ ಏನಾದ್ರು BCCI ಅವರು ಏನಾದ್ರು ಕೇಳಿದ್ರು ಅಂತಂದರೆ ನಾನು ಅಲ್ಲಿ ಇರೋದಿಲ್ಲ, ಆ ಜಾಗದಲ್ಲಿ ಇರೋದಿಲ್ಲ. ಅಂದರೆ BCCI ಅಂತ ಏನು ಮೆನ್ಷನ್ ಮಾಡಿಲ್ಲ ಸಪ್ರೇಟಾಗಿ. ಸೊ ಅಲ್ಲಿ ಏನಾದ್ರು ಪ್ರೂವ್ ಮಾಡಬೇಕು ಅನ್ನೋ ಥರ ಇಷ್ಟೆಲ್ಲ ಮಾಡಿದ್ರು ಕೂಡ, ಅವಷ್ಟೆಲ್ಲ ಕಷ್ಟಪಡ್ತಿದ್ರು ಕೂಡ ಪ್ರೂವ್ ಮಾಡಬೇಕು ಅನ್ನೋದನ್ನು ಬಂತು ಅಂದರೆ ನಾನು ಆ ಜಾಗದಲ್ಲಿ ಇರೋದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಪ್ರಿಪ್ರೇಷನ್ ಬಗ್ಗೆ ಮಾತಾಡ್ತಾ ನನಗೆ ಬ್ಯಾಟಿಂಗ್ ಆಡೋದು ಸಿಕ್ಕಾಪಟ್ಟೆ ಇಷ್ಟ. ಅದೆಲ್ಲೇ ಆಗಿರಲಿ, ಹೆಂಗೆ ಆಗಿರಲಿ, ಏನೇ ಆಗಿರಲಿ, ನಾನು ಆಡ್ತೀನಿ. ವಿಜಯ್ ಹಜಾರೆ ಟ್ರೋಫಿ ಬಗ್ಗೆ ಮಾತಾಡಿದರೆ ನನಗೆ ಯಾರೋ ಹಂಗೆ ಹೇಳಿದ್ರು BCCI ಅವ್ರು ಹಂಗೆ ಹೇಳಿದ್ರು, ಆ ಥರ ಎಲ್ಲ ನಾನು ಆಡಿದ್ದು. ಅಲ್ಲಿ ನನಗೆ ಆಡಬೇಕು ಅನ್ನೋದು ಅನಿಸ್ತು ನನಗೆ, ನಾನು ಹೋಗ್ಬಿಟ್ಟು ಆಡಿದೆ. ಹೌದು, ರೂಲ್ ಏನೋ ಮಾಡಿರ್ಬೋದು, ಬಟ್ ನನಗೆ ಆಡಬೇಕು ಅಂತ ಫೀಲ್ ಆಯಿತು. ನಾನು ಆಡಿಲ್ಲ ಅಂದರೆ ಯಾರು ಕೇಳೋರು ಇರ್ತಿರಲಿಲ್ಲ ಅಲ್ಲಿ. ನಾನು ಆಡಲೇಬೇಕು ಅನ್ನೋದು, ನಾನು ಆಡ್ತೀನಿ ಅನ್ನೋಂಥದ್ದು ಏನೂ ಇರಲಿಲ್ಲ ಅಲ್ಲಿ. ಇಷ್ಟು ವರ್ಷ ಆದಮೇಲೆ ಹೋಗ್ಬಿಟ್ಟು ಅಲ್ಲಿ ಆಡಬೇಕು ಅಂತಂದರೆ ಅದು ಸುಮ್ಮನೆ ಆಗಿಲ್ಲ. ಆ್ಯಂಡ್ ನಂಗೆ ಆಡಬೇಕು ಅಂತ ಅನ್ನಿಸ್ತು, ಹೋಗ್ಬಿಟ್ಟು ಆಡಿದೆ. ಆ್ಯಂಡ್ ನಾನು ಅಲ್ಲೇನು ಸುಮ್ಮನೆ ನಿಂತ್ಕೊಂಡು ನೀವು ಹಿಂಗೆ ಮಾಡ್ರೋ ಹಂಗೆ ಮಾಡ್ರೋ ಅಂತ ಹೇಳ್ಕೊಂಡು ಅದೆಲ್ಲ ಇಲ್ಲ. ನಾನಲ್ಲಿ ಚಿಕ್ಕ ಮಗು ಹೆಂಗೆ ಫೀಲ್ಡಿಂಗ್ ಮಾಡ್ತೋ ಅದೇ ಥರ ಫೀಲ್ಡಿಂಗ್ ಮಾಡಿದ್ದೆ, ಬಿದ್ದು ಒದ್ದಾಡಿದ್ದೀನಿ ನಾನಲ್ಲಿ. ಸೊ ಆ ಥರನೇ ಆಡಿದ್ದೀನಿ ನಾನು. ಹೆಂಗೆ ನಾರ್ಮಲ್ ಮ್ಯಾಚಲ್ಲಿ ಆಡ್ತೀನಿ, ವಿಜಯ್ ಹಜಾರೆ ಟ್ರೋಫಿಲಿ ಕೂಡ ಅದೇ ಥರನೇ ಆಡಿದ್ದೀನಿ. ಆ್ಯಂಡ್ ನನಗೆ ಹೆಮ್ಮೆ ಇದೆ, ವಿಜಯ್ ಹಜಾರೆ ಟ್ರೋಫಿಗೆ ನಾನು ಅಲ್ಲಿಂದನೇ ಬಂದಿದ್ದು. ಸೊ ಅದನ್ನ ಆಡೋದಕ್ಕೆ ನನಗೆ ಏನಕ್ಕೆ ಅವಮಾನ ಏನಕ್ಕಾಗಬೇಕು? ಕ್ರಿಕೆಟ್ ಆಡ್ತಾ ಎಂಡ್ ಆಫ್ ದ ಡೇ ಕ್ರಿಕೆಟ್ ಆಡ್ತಾ ಇದ್ದೀನಿ ನಾನು ಅಂತಲೇ ಹೇಳಿದ್ದಾರೆ. ಒಂದು ಮಾತು ನನಗೆ ಇಷ್ಟ ಆಗಿದ್ದೇನು ಅಂತಂದರೆ, ಐ ನೋ ವಾಟ್ ಐ ಕ್ಯಾನ್ ಡೆಲಿವರ್, ಬಟ್ ಪರ್ಫಾರ್ಮೆನ್ಸ್ ಅದು ಹಣೆಲ್ ಬರ್ದಿರಬೇಕು. ಪರ್ಫಾರ್ಮೆನ್ಸ್ ಅನ್ನೋದು ನನಗೆ, ನನ್ನ ಕೆಪಾಸಿಟಿ ಏನು, ನಾನು ಏನು ಡೆಲಿವರ್ ಮಾಡಬಹುದು ಅನ್ನೋದು ನನಗೆ ಗೊತ್ತು, ಆ್ಯಂಡ್ ಟೀಮ್ಗೂ ಕೂಡ ಗೊತ್ತು. ನನ್ನ ಕೆಪಾಸಿಟಿ ಅನ್ನೋದು ಟೀಮ್ಗೆ ಗೊತ್ತು, ಜನಕ್ಕೂ ಕೂಡ ಗೊತ್ತು. ಬಟ್ ಪರ್ಫಾರ್ಮೆನ್ಸ್ ಅನ್ನೋದು ಹೇಳೋದಕ್ಕಾಗೋದಿಲ್ಲ ಅದು. ಸೊ ಯಾರ್ದು ಕೂಡ ಯಾರ ಪರ್ಫಾರ್ಮೆನ್ಸನ್ನು ಕೂಡ ಹೇಳೋದಕ್ಕಾಗಲ್ಲ. ಇಲ್ಲ ಈ ಮ್ಯಾಚಲ್ಲಿ ಇಷ್ಟೇ ರನ್ ಹೊಡಿತಾರೆ, ಇಷ್ಟೇ ಹಿಂಗೆ ಆಗುತ್ತೆ ಅನ್ನುವಂಥದ್ದು ಒಂಥರ ಪ್ರಿಸೈಸ್ ಆಗಿ ಹೇಳೋದಕ್ಕಾಗೋದಿಲ್ಲ. ಸೊ ಪರ್ಫಾರ್ಮೆನ್ಸ್ ಅನ್ನೋದು ಅದು ಹಣೆ ಬರ, ಬಟ್ ಡಿಸಿಪ್ಲಿನ್ ಅನ್ನೋದೇನಿದೆ, ಸೊ ಅದನ್ನು ಅಂದರೆ ಇವಾಗ ಹೇಳ್ತಾರಲ್ಲಪ್ಪ, ಇಲ್ಲ ಗುರು ವಿರಾಟ್ ಕೊಹ್ಲಿ ಬಂದರು ಅಂತಂದರೆ 50 ಬರುತ್ತೆ, 100 ಬರುತ್ತೆ ಅನ್ನೋ ಥರ. ಸೊ ಅದು ನಾರ್ಮ್ ಕ್ರಿಯೇಟ್ ಆಗೋಗ್ಬಿಡ್ತದೆ ಜನರ ತಲೆಯಲ್ಲಿ. ಸೊ ಅದು ಪರ್ಫಾರ್ಮೆನ್ಸ್ ಬೇಸ್ ನೋಡ್ತು ಅಂತಂದಾಗ ಖಂಡಿತ ಅದು ವೇರಿ ಆಗ್ತಾ ಇರುತ್ತೆ. ಬಟ್ ಡಿಸಿಪ್ಲಿನ್ ಅಂತ ಬಂದಾಗ ಕ್ರಿಕೆಟಿಗೆ ತೊಗೊಂಬರುವಂಥದ್ದು ಅಂದರೆ ಇವ್ರು ಏನು ಡೆಲಿವರ್ ಮಾಡ್ತಾರೆ ಅಂತ ಇವರ ಕೆಪಾಬಿಲಿಟಿ ಇವ್ರಿಗೆ ಅರ್ಥ ಆಗೋದಿದೆಯಲ್ಲ, ಸೊ ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ಕ್ರಿಕೆಟ್ ಆಡಬೇಕಾದ್ರೆ ಅಥವಾ ಯಾವುದೇ ಸ್ಪೋರ್ಟ್ ಆಡಬೇಕಾದ್ರೆ ಅವರು ಅರ್ಥ ಮಾಡ್ಕೊಳೋದು, ಅವ್ರ ಕೆಪಾಬಿಲಿಟಿನ ಅವ್ರು ಅರ್ಥ ಮಾಡ್ಕೊಳೋದಿದೆಯಲ್ಲ, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಪ್ರಿನ್ಸ್ ಯಾದವ್ ಅವ್ರ ಬಗ್ಗೆ ಮಾತಾಡಿದರೆ, ಯಶಸ್ವಿ ಜಾಯ್ಸ್ವಾಲ್ ಬಗ್ಗೆ ಮಾತಾಡಿದ್ದಾರೆ, ಈ ಕಡೆಯಿಂದ ಸಿರಾಜ್ ಭಯ್ಯ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಸೊ ಅವ್ರು ಹೇಳೋದೇನು ಅಂತಂದರೆ, ಇವಾಗ ಅದೇ ಪ್ರಿನ್ಸ್ ಯಾದವ್ ಔಟ್ ಮಾಡಿದವ್ರನ್ನ ಬೋಲ್ಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಡಿಸ್ಕಸ್ ಆಯಿತು. ಏನು ಗುರುಗೆ ತಿರುಮಂತ ಇಟ್ಬಿಟ್ಟ ಹುಡುಗ ಅಂತ. ಹೌದು, ಡೆಲ್ಲಿ ಬಾಯ್ಗೆ ಇಟ್ಟಿದ್ದು ಹೊತ್ತು ಬೋಲ್ಡ್ ಮಾಡಿದ್ದು. ಸೊ ಸೀನ್ ಏನಂತಂದರೆ, ಅವರು ನನ್ನ ಔಟ್ ಮಾಡೋದ್ರಲ್ಲಿ ಏನು ಈ ತಪ್ಪೇನಿಲ್ಲ, ನಾನೇ ಹೇಳ್ಕೊಟ್ಟೆ. ಹೌದು, ಆ ಲೆಂತಲ್ಲಿ ಇಟ್ಟು ಮಾಡ್ತಾ ಇರೋ ಗುರು, ಈ ಥರ ಒಂಥರ ಒಂದೇ ಲೆಂತಲ್ಲಿ ಇಟ್ಟಿರೋ ಬಾಲ್ನ ಲೈನ್ ಮಾತ್ರ ನೀನು ವೇರಿ ಮಾಡು ಹಂಗೆ ಹಿಂಗೆ ಅಂತ ಹೇಳಿದ್ದೆ ನಾನು. ಸೊ ಅದೇ ಥರ ಬೌಲಿಂಗ್ ಮಾಡಿದ್ರು. ಒಬ್ಬಿಯಸ್ಲಿ ಪ್ರಿನ್ಸ್ ಯಾದವ್ ಕ್ರೆಡಿಟ್ ಕೊಟ್ಟಿದ್ರು ವಿರಾಟ್ ಕೊಹ್ಲಿಗೆ, ಅವ್ರು ಹೇಳೋ ಥರನೇ ಬೌಲಿಂಗ್ ಮಾಡಿದೆ ಅಂತ. ಆ್ಯಂಡ್ ಟಾಕ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಗುರುಗೆ ಇಟ್ಬಿಟ್ಟ ತಿರುಮಂತ್ರ ಅದು ಇದು ಅಂತ ಎಲ್ಲ. ಆ್ಯಂಡ್ ಔಟ್ ಮಾಡಲಿ. ನಾನು ಏನು ಯೋಚನೆ ಮಾಡ್ತೀನಿ ಅಂತಂದರೆ, ಬೆಸ್ಟ್ ವರ್ಷನ್, ಒಬ್ಬ ಪ್ಲೇಯರ್ದು ಬೆಸ್ಟ್ ವರ್ಷನ್ನ ನಾನು ಆಡಬೇಕು. ಯಾರದೇ ಆಗಿರಲಿ, ಸಿರಾಜ್ಗಳಾಗಿರಲಿ, ಯಶಸ್ವಿ ಜಾಯ್ಸ್ವಾಲ್ದಾಗಿರಲಿ, ಯಾರದೇ ಆಗಿರಲಿ, ಒಬ್ಬಂದು ಬೆಸ್ಟ್ ವರ್ಷನ್ ಆಡಬೇಕು ನಾನು ವೀಕ್ ವರ್ಷನು ಒಬ್ರು ಏನೋ ಸ್ವಲ್ಪ ಇದ್ರಲ್ಲಿ ಗೊಂದಲದಲ್ಲಿದ್ದಾರೆ ಅಂತಂದರೆ, ಸ್ವಲ್ಪ ಹಂಗೆ ಅನ್ಸರ್ಟನ್ ಆಗಿದ್ದಾರೆ ಅಂತಂದರೆ, ಅವ್ರ ಅಗೇನ್ಸ್ಟ್ ಆಗ್ಬಿಟ್ಟು ನನಗೇನು ಯೂಸು? ಏನು ಕಲಿಯೋದಿರಲ್ಲ ಅವ್ರ ಹತ್ರ. ಅವ್ರು ಬೆಸ್ಟ್ ವರ್ಷನಲ್ಲಿ ಆಡ್ತೋ ನಾನು ಕಲಿಯೋದಿರುತ್ತೆ ಅಲ್ಲಿ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ. ಇವರು ಕಲಿಯೋದಿರುತ್ತೆ, ಆ್ಯಂಡ್ ಅವರು ಕೂಡ ಕಲ್ತಂಗಿರುತ್ತೆ, ಇನ್ನೂ ಎಕ್ಸ್ಟ್ರಾ ಕಲ್ತಂಗಿರುತ್ತೆ. ಇವ್ರು ಬೆಸ್ಟ್ ವರ್ಷನ್ ಎಗೇನ್ಸ್ಟ್ ಅವ್ರು ಆಡ್ತೋ ಅಂತ ಅಂದಾಗ. ಸೊ ಅಬ್ವಿಯಸ್ಲಿ ಪ್ರಿನ್ಸ್ ಯಾದವ್ ಔಟ್ ಮಾಡಿ ನನಗೆ ಖುಷಿನೇ ಆಯಿತು. ಯಾಕಂದ್ರೆ ನಾನು ಹೇಳ್ಕೊಂಡು ಕೊಟ್ಟಿದ್ದು ಅದೇ ಥರ ಹಾಕಿದ್ರು. ಇಂಡಿಯನ್ ಕ್ರಿಕೆಟ್ ಅಟ್ ದ ಎಂಡ್ ಆಫ್ ದ ಡೇ ಇಂಡಿಯನ್ ಕ್ರಿಕೆಟ್ ಉದ್ಧಾರ ಆಗ್ತಿದೆ. ಯಶಸ್ವಿ ಜಾಯ್ಸ್ವಾಲ್ ಮ್ಯಾಟ್ರನ್ನು ಕೂಡ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ.
ಇನ್ ಕೇಸ್ ಯಶಸ್ವಿ ಜಾಯ್ಸ್ವಾಲ್ ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರು ಅಂತ ಅನ್ಕೊಳ್ಳಿ, ಮ್ಯಾಚ್ಗಿನ ಮುಂಚೆ 1-2 ದಿನ ಮುಂಚೆನೇ ಬಂದ್ಬಿಟ್ಟು ಕೇಳಿದ್ರು ಅಂತ ಅನ್ಕೊಳ್ಳಿ, ನಮ್ಮ ಅಗೇನ್ಸ್ಟೇ ಆಡ್ತಾರೆ, RCB ಅಗೇನ್ಸ್ಟೇ ಆಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ನಾನು ಅವ್ರು ಏನಾದ್ರು ಸ್ವಲ್ಪ ಕೇಳ್ತಾ ಇದ್ರೆ ನಾನು ಹೇಳ್ಕೊಡ್ತೀನಿ, ಇಲ್ಲ ಗುರು ನೀನು ಮ್ಯಾಚ್ ಆದಮೇಲೆ ಬಾ ಆಮೇಲೆ ಹೇಳ್ಕೊಡ್ತೀನಿ, ಇವಾಗ ಮ್ಯಾಚ್ ಟೈಮಲ್ಲಿ ಏನು ಬಂದಿದ್ಯಾ, ಮ್ಯಾಚ್ಗಿನ ಮುಂಚೆ ಏನು ಬಂದಿದ್ಯಾ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದು ಅವನಿಗೆ ಆ ಮ್ಯಾಚಲ್ಲಿ ಹೆಲ್ಪ್ ಆಗುತ್ತೆ. ನಾನು ಹೇಳೋದು ಆ ಮ್ಯಾಚಲ್ಲಿ ಹೆಲ್ಪ್ ಆಗ್ಬೋದು, ಅವ್ರು ನಮ್ಮ ಮೇಲೆ ಹೊಡಿಬೋದು ಸ್ಕೋರ್ನ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಂಡಿಯನ್ ಕ್ರಿಕೆಟ್ ಉದ್ಧಾರ ಆಗುತ್ತೆ. ಐ ಜಸ್ಟ್ ವಾಂಟ್ ದ್ಯಾಟ್. ಸೊ ಈ ಒಂದು ಕ್ಲಾರಿಟಿ ಇದೆಯಲ್ಲ, ಈ ಒಂದು ಮೈಂಡ್ ಸೆಟ್ ಇದೆಯಲ್ಲ ವಿರಾಟ್ ಕೊಹ್ಲಿಗೆ, ಇಲ್ಲ ಮ್ಯಾಚ್ ಆದಮೇಲೆ ಬಾವಾಗುರು ಆಮೇಲೆ ಹೇಳ್ಕೊಡ್ತೀನಿ ಅಂತ ಹೇಳ್ಬೋದು. ಸೀನಿಯರ್ ಕ್ರಿಕೆಟರ್ಸ್ಗಳು ಹೇಳಿದ್ದಾರೆ, ಎಷ್ಟೊಂದು ಜನ ಹೇಳಿದ್ರು, ಇಲ್ಲ ಅಂತಲ್ಲ, ಮ್ಯಾಚ್ ಆದಮೇಲೆ ಬಾವಾಗಮ್ಮ ಆಮೇಲೆ ಹೇಳ್ಕೊಡ್ತೀನಿ ಅಂತ. ಬಟ್ ಮ್ಯಾಚ್ಗಿನ ಮುಂಚೆ ಬಂದರೂ ಕೂಡ ನನ್ನ ಹತ್ರ ಬಂದರೆ ಇಲ್ಲ ಒಗ್ಗುರು ಅಂತ ಕಳಿಸೋವಂಥ ಮಗನೇ ಅಲ್ಲ ನಾನು ಅಂತ ಹೇಳಿದರೆ. ಸೊ ಇನ್ನೂ ಒಂದು ಸಿರಾಜ್ ಅಣ್ಣನ ಬಗ್ಗೆನೂ ಕೂಡ ಹೇಳಿದರೆ. ಸೊ ಇದು ಆಗಿರುವಂಥದ್ದು, ಈ ಸೀಸನ್ ಆಗಿರುವಂಥದ್ದು. 1-2 ದಿನ ಹಿಂದೆ ಸಿರಾಜ್ ಅಣ್ಣ ಅವರು ಅವರ ಒಂದು ರಿದಮ್ಮು, ಅವರ ಬೌಲಿಂಗ್ ಆ್ಯಕ್ಷನ್ಸು ಅದು ಇದೆಲ್ಲ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಹಂಗೆ ಇತ್ತಂತೆ. ಸೊ ಹೋಗ್ಬಿಟ್ಟು ಹೇಳಿದ್ರಂತೆ ಅದನ್ನು ಹಿಂಗೆ ಗುರು ಹಂಗಿರ್ ಗುರು ಅಂತ, ಸ್ವಲ್ಪ ಗುರು ಅಂದರೆ ಶಿಷ್ಯ ಅಂತಲೇ ಹೇಳಬೇಕು, ಇನ್ನೇನು ಇವರೇ ಗುರು ಅವರೇ ಶಿಷ್ಯ. ಸೊ ಹೇಳಿದ್ರಂತೆ. ಆ್ಯಂಡ್ ಸಿರಾಜ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ. ಸೊ ನಾನು ಹೇಳಿದೆ 2 ದಿನ ಹಿಂದೆ ಹೇಳಿದ್ದೆ, ಈ ಥರ ಇದೆ ಗುರು, ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಂಡು ಕೊಟ್ಟಿದ್ದೆ. ಬಟ್ ಆ ಥರ ಮಾಡಿದ್ರು, ಪ್ರಿನ್ಸ್ ಯಾದವ್ ಮಾಡಿದ್ರು, ಸಿರಾಜ್ ಮಾಡಿದ್ರು. ನಾವು ಹೊಟ್ಟೆ ಕೊಡೋಕ್ಕಾಗುತ್ತೆ, ನಮ್ಮ ಮೇಲೆ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು, ನಮ್ಮ ಮೇಲೆ ಹಂಗೆ ಮಾಡಿಬಿಟ್ರು, ನಮ್ಮ ಮೇಲೆ ಹಿಂಗೆ ಮಾಡಿಬಿಟ್ರು, ಅನ್ವಿಕೆಟ್ ಎತ್ಬಿಟ್ರು. ಅದೇ ಹೇಳಿದ್ರಲ್ಲ, ಐ ಜಸ್ಟ್ ವಾಂಟ್ ಟು ಪ್ಲೇ ದ ಬೆಟರ್ ವರ್ಷನ್, ಬೆಸ್ಟ್ ವರ್ಷನ್ ಆಫ್ ಅದರ್ ಪ್ಲೇಯರ್. ಅಪೋನೆಂಟ್ನ ಬೆಸ್ಟ್ ವರ್ಷನ್ ಆಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಗೂಸ್ ಬಂಪ್ಸ್ ಬಂದ್ಬಿಡ್ತು ನನಗೆ. ಆಪೋನೆಂಟು ವೀಕ್ ಆಗಿದ್ರೆ ನನಗೆ ಇಷ್ಟ ಆಗಲ್ಲ, ಆಪೋನೆಂಟು ಬೆಸ್ಟ್ ವರ್ಷನ್ ಇರಬೇಕು ನನಗೆ ಆಡಬೇಕು ಅಂತ ಹೇಳಿದರೆ. ಸೊ ಇದಿಷ್ಟು ವಿರಾಟ್ ಕೊಹ್ಲಿ ಡಿಸ್ಕಸ್ ಮಾಡಿರೋದು ಪಾಡ್ಕಾಸ್ಟಲ್ಲಿ. ನಿಮಗೆ ಅನ್ನಿಸ್ತಪ್ಪ ವಿರಾಟ್ ಕೊಹ್ಲಿ ಅವರ ಈ ಒಂದು ಗೂಸ್ ಬಂಪ್ಸ್ ಬರೋ ಥರ ಎಲ್ಲ ಮಾತಾಡಿರೋದು? ಅಂದರೆ ಒಂದೊಂದು ಮಾತು ಕೂಡ ಅದೇ ಥರನೇ ಇದೆ. ಕಾಮೆಂಟ್ ಸೆಕ್ಷನ್ ಹಾಕಿ.